ಗೈಸ್ ನಿನ್ನೆ ಒಂದು ಕಮೆಂಟ್ ಬಂದಿರುತ್ತಾ ಬ್ರೋ ಕನ್ನಡ ಕಮ್ಯುನಿಟಿ ಬೆಳಿಬೇಕು ಆದ್ರೆ ನೀವು ಎಲ್ಲರೂ ಕೂಡ ಸೇರಿದ್ರೆ ಕನ್ನಡ ಕಮ್ಯುನಿಟಿ ಬೆಳೆಯುತ್ತೆ ಅಂತ. ಬ್ರೋ ನಿಮ್ಗೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟೆಲ್ಲ ರೋಸ್ಟ್ ವಿಡಿಯೋ ಮಾಡ್ತಿರೋದು ಏನಕ್ಕೋಸ್ಕರ? ಕನ್ನಡ ಕಮ್ಯುನಿಟಿ ಬೆಳಿಬೇಕು. ಫೇಕ್ ಕ್ರಿಯೇಟರ್ಸ್ ಎಲ್ಲ ನಮ್ಮ ಕಮ್ಯುನಿಟಿಯಿಂದ ಹೋಗ್ಬೇಕು. ಚೂತಿಯ ಕೆಲಸ ಮಾಡೋರೆಲ್ಲ ಸ್ಟಾಪ್ ಮಾಡಬೇಕು. ನಮ್ಮ ಕನ್ನಡ ಗೇಮಿಂಗ್ ಕಮ್ಯುನಿಟಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರಬೇಕು. ಇದೇ ರೀಸನ್ ಗಲ್ವಾ ನಾನು ರೋಸ್ಟ್ ಮಾಡ್ತಿರೋದು. ಇವಾಗ ನೀವು ಹೋಗ್ಬಿಟ್ಟು ಅವ್ರ ಜೊತೆ ಕೈ ಜೋಡಿಸಿ ಬ್ರೋ, ಅವ್ರ ಜೊತೆ ಒಂದಾಗಿ ಬ್ರೋ ಅಂದ್ರೆ ಏನ್ ಅರ್ಥ? ಕಳ್ಳರು ಕದೀತಿದಾರ ಬ್ರೋ, ನೀನು ಅವ್ರ ಜೊತೆ ಸ್ವಲ್ಪ ಕೈ ಜೋಡಿಸಿ ಬ್ರೋ ಅಂದಂಗ ಆಯ್ತಿದ್ದು. ಮತ್ತೆ ಇನ್ನೊಂದು, ನಮ್ಮ ಕನ್ನಡ ಕಮ್ಯುನಿಟಿಲಿ ಎಷ್ಟೇ ಕ್ರಿಯೇಟರ್ಸ್ ಇರಲಿ, ನಾನು ಬೇರೆ ಕ್ರಿಯೇಟರ್ ಜೊತೆ ಸೇರಕ್ಕೆ ಇಷ್ಟಪಡಲ್ಲ. ನಾನು ಯಾವತ್ತಿದ್ರು ಒಬ್ಬನೇ ಇರಕ್ಕೆ ಇಷ್ಟಪಡ್ತೀನಿ, ಒಬ್ಬನೇ ಬೆಳೆಯಕ್ಕೆ ಇಷ್ಟಪಡ್ತೀನಿ. ಮುಂದೆ ಒಂದ್ ದಿವಸ ನೀನು ಅವನಿಂದ ಬೆಳೆದೆ ಅಂತ ಯಾವನು ಹೇಳ್ಬಾರ್ದು. ಇವಾಗ ಇನ್ನೂ ಸ್ವಲ್ಪ ಜನರು ಕಮೆಂಟ್ ಮಾಡ್ತೀರಾ, ವೋಲ್ಟರ್ ಹೆಸರು ಹೇಳ್ಕೊಂಡು ನೀನ್ ಬೆಳೆದಿದ್ ಬ್ರೋ ಅಂತ. ಇಂಥವ್ರಿಗೂ ಇದೇ ವಿಡಿಯೋದಲ್ಲಿ ರಿಪ್ಲೈ ಕೊಟ್ಬಿಡ್ತೀನಿ. ಅವ್ನು ಏನು ಅಲ್ಲ ಕಂಡ್ರು, ನಾನು ಇವಾಗ ರೈಸ್ಟಾರ್ ಗಿಲ್ಡ್ ಅಲ್ಲಿ ಇದೀನಿ. ನೀವೇ ಥಿಂಕ್ ಮಾಡಿ, ಫಾಲೋವರ್ಸ್ ಬೇಕು ಅಂದ್ರೆ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ರೈಸ್ಟಾರ್ ಗಿಲ್ಡ್ ವಿಡಿಯೋ ಮಾಡಿನೇ ಫಾಲೋವರ್ಸ್ ಗೇನ್ ಮಾಡಬಹುದಿತ್ತು. 100K ಆಗ್ತಿತ್ತು, 1 ಮಿಲಿಯನ್ ಆಗ್ತಿತ್ತು ನನ್ನ ಗೇಮಿಂಗ್ ಅಕೌಂಟ್ ಅಲ್ಲಿ. ರೈಸ್ಟಾರ್ ಗಿಲ್ಡ್ ಅಲ್ಲಿ ಸ್ಪೇಸ್ ಇದೆ ಗೈಸ್. ಯಾರಿಗೆಲ್ಲ ಬರಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರೆಲ್ಲ ನನಗೆ ಫಾಲೋ ಮಾಡ್ಕೊಂಡು ಕಮೆಂಟ್ ಮಾಡಿ, ನಾನು ಅದ್ರಲ್ಲಿ ಒಂದು ಇಬ್ಬರನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಸೇರಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪುಂಗ್ಬಿಟ್ಟು ಫಾಲೋವರ್ಸ್ ಗೇನ್ ಮಾಡಬಹುದಿತ್ತು. ಅಷ್ಟು ಕಚಡ ನನ್ನ ಮಗ ನಾನಲ್ಲ. ಫಾಲೋವರ್ಸ್ ಗೇನ್ ಮಾಡಿದ್ರು ನಿಯತ್ತಾಗಿ ಗೇನ್ ಮಾಡಬೇಕು. ಅಂಡ್ ಫೈನಲ್ ಆಗಿ ನಾನು ಇಷ್ಟೇ ಹೇಳೋದು, ನಾನು ಯಾವುದೇ ಕ್ರಿಯೇಟರ್ ಜೊತೆನೂ ಕಾಂಪ್ರೋ ಆಗಿ ಹಣ ಹಾಕ ಅನ್ಕೊಂಡು ಹೋಗಲ್ಲ. ನಾನು ಇವಾಗ ಹೆಂಗಿದ್ದೀನಿ ಹಂಗೆ ಎಂಡ್ವರೆಗೂ ಇರ್ತೀನಿ. ನನ್ನ ಜೊತೆ ಏನಾದ್ರು ಇರಬೇಕು, ನನ್ನ ಜೊತೆ ಕೈ ಜೋಡಿಸಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ ನೀವು ಕೂಡ ನನ್ನ ಜೊತೆ ಲೈಫ್ ಲಾಂಗ್ ಇರ್ಬೋದು. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.